ಕಾರ್ಖಾನೆಯವರು ಜನರನ್ನು, ಅಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳನ್ನು ಈಗಾಗಲೇ ಭ್ರಷ್ಟಗೊಳಿಸಿದ್ದಾರೆ. ಸಂಘ ಸಂಸ್ಥೆಗಳಿಗೆ ಕುಳಿತುಕೊಳ್ಳಲಿಕ್ಕೆ ಆರಾಮ್ ಚೇರುಗಳನ್ನು ಕೊಡ್ತಾ ಇದ್ದಾರೆ, ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ, ಕೃತ್ರಿಮ ಕಾಲುಗಳನ್ನು, ಇವೆಲ್ಲ ನಾಟಕ. ಇವು ಕೃತಕ ಕಾಲುಗಳನ್ನು ಕೊಡ್ತಕ್ಕಂಥ ಇವೆಲ್ಲ ನಾಟಕ. ಅಷ್ಟೇ ಅಲ್ಲದೆ ಹೋರಾಟಕ್ಕೆ ಬರಬೇಡ್ರಿ ಅಂತ ಲಂಚದ ಆಮಿಷವನ್ನು ಒಡ್ತಾ ಇದ್ದಾರೆ. ನಮ್ಮ ಹೋರಾಟದ ಟೆಂಟ್ಗೆ ಬರಬಾರ್ದು ಅಂತ ಅನೇಕರಿಗೆ ಫೋನ್ ಮಾಡ್ತಾ ಇದ್ದಾರೆ. ನಿಮ್ಮ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬೆಲೆ, ಕೊಪ್ಪಳದ ಬೆಲೆ ಎಷ್ಟಿದೆಯೋ ನಮ್ಮ ಬೆಲೆ ಅಷ್ಟಿದೆ. ಕೊಪ್ಪಳದ ಜನರ ಜೀವ ಉಳಿಸಲಿಕ್ಕೆ ನಾವು 200 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. 22 ಗ್ರಾಮಗಳ ಜನರ ಆರೋಗ್ಯ ಉಳಿಬೇಕು, ಅವರ ಮುಂದಿನ ಪೀಳಿಗೆ ಉಳಿಬೇಕು. ಹೆಣ್ಣು ಮಕ್ಕಳಿಗೆ ಗರ್ಭಪಾತವಾಗ್ತಾ ಇದೆ, ಗಂಡು ಮಕ್ಕಳಿಗೆ ಅವರ ಪುರುಷತ್ವ ನಾಶವಾಗ್ತಾ ಇದೆ, ಚಿಕ್ಕ ಮಕ್ಕಳಿಗೆ ಸ್ಟ್ರೋಕ್ ಆಗ್ತಾ ಇದೆ. ಈಗ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅನ್ನೋದು ಕೂಡ ಒಂದು ಆಮಿಷ ಅಲ್ಲ ಸರ್? ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದೇವೆ ಅನ್ನುವುದು ದೊಡ್ಡ ಆಮಿಷ. ಅಷ್ಟೇ ಅಲ್ಲದೆ ವಾಟರ್ ಪ್ಲಾಂಟ್ಗಳನ್ನು ಕೊಡ್ತಕ್ಕಂಥದ್ದು ಕೂಡ ತಪ್ಪು. ಯಾವುದೇ ಧರ್ಮದವರು ಇದನ್ನು ಸ್ವೀಕರಿಸಬಾರದು. ಇದು ಸ್ವೀಕರಿಸಿದರೆ ಕೊಪ್ಪಳದ ಜನರಿಗೆ ಮಾಡುವ ದ್ರೋಹವಾಗ್ತದೆ. ಯಾಕಂದ್ರೆ ಇದು ಸರ್ವ ಪಕ್ಷಗಳ, ಸರ್ವ ಸಂಘ ಸಂಸ್ಥೆಗಳ, ಸರ್ವ ಧರ್ಮಗಳ ಹೋರಾಟ ಆಗಿದೆ. ಕೊಪ್ಪಳ ಜಿಲ್ಲೆಗಾಗಿ ನಡೆದಂತಹ ಹೋರಾಟದ ಮಾದರಿಯನ್ನೇ ನಾವು ಮುಂದುವರಿಸಿದ್ದೇವೆ. ಆದ್ದರಿಂದ ಯಾರೂ ಕೂಡ ಈ ಒಂದು ದಾನ ಧರ್ಮದ ಹೆಸರಿಗೆ ಮರಳಾಗದೆ ನಮ್ಮ ಜೀವನವನ್ನು ಕಳ್ಕೊಳ್ಬಾರದು. ನಮ್ಮ ಮುಂದಿನ ಪೀಳಿಗೆಯ ಪೊಲೀಸರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ. ಯಾಕಂದ್ರೆ ಈ ತರ ಬಹಿರಂಗವಾಗಿ ಹಣದ ಆಮಿಷವನ್ನು ಒಡ್ತಿದ್ದಾರೆ ಅವರು. ಪೊಲೀಸ್ ಅಷ್ಟೇ ಅಲ್ಲ, ಲೋಕಾಯುಕ್ತರು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಬೇಕು. ಲೋಕಾಯುಕ್ತರು ನೇರವಾಗಿ ಕ್ರಮವನ್ನು ಕೈಗೊಳ್ಬೇಕು. ಇಲ್ಲಿಯ ವಕೀಲರು, ಅವರ ಒಂದು ಪಾತ್ರ ಬಹಳ ಮುಖ್ಯ ಇದೆ. ಕೊಪ್ಪಳ ಜಿಲ್ಲಾ ಹೋರಾಟದಲ್ಲಿ ಅವರ ದೊಡ್ಡ ಪಾತ್ರ ಇತ್ತು. ಇಲ್ಲ, ಇದು ಎಲ್ಲರ ಹೋರಾಟ. ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಜನರಿಗೆ ಸಿಟ್ಟು ಬರಬೇಕು. ಕೊಪ್ಪಳ ಜನರಿಗೆ ಸ್ವಾಭಿಮಾನ ಜಾಗೃತ ಆಗಬೇಕು. ಯಾರು ಆಮಿಷಕ್ಕೆ ಒಳಗಾಗಬಾರ್ದು. ಓಕೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.